ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಒಂದು ಬಹುಮುಖ್ಯವಾದಂತಹ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ಅಂದರೆ ನಮ್ಮೆಲ್ಲ ಸಾರ್ವಜನಿಕರಿಗೂ ಹಾಗೆ ಗ್ರಾಹಕರಿಗೂ ಒಂದು ಬಹುಮುಖ್ಯವಾದಂತಹ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಸೊ ಅದೇನಪ್ಪ ಅಂದರೆ ಇದೇ ಮಾರ್ಚ್ ಕಳೆದು ಇದೇ ಏಪ್ರಿಲ್ ಏನಿದೆ, ಸೊ ಏಪ್ರಿಲ್ 1ರಿಂದ ಸೊ ಎಲ್ಲ ಒಂದು ಬ್ಯಾಂಕ್ನ ಫಿನಾನ್ಷಿಯಲ್ ಅಕೌಂಟಿಂಗ್ ಇಯರ್ ಹೇಗೆ ಅಂದರೆ ಏಪ್ರಿಲ್ 1ರಿಂದ ಅಂದರೆ ಏಪ್ರಿಲ್ 1 ಟು ಮಾರ್ಚ್ 31 ನೆಕ್ಸ್ಟ್ ಇಯರ್ ಅಲ್ವಾ. ಸೊ ಹಾಗೆಯೇ ಸೊ ಈ ಒಂದು ಏಪ್ರಿಲ್ 2025ಇಂದ ಹೊಸ ನಿಯಮ ಜಾರಿಯಾಗಲಿದೆ. ಅದೇನಪ್ಪ ಅಂದರೆ ಈ ಒಂದು 2 ದಿನ ಬ್ಯಾಂಕ್ಗೆ ರಜೆ ಇರಲಿದೆ. ಸೊ ಸಾಧಾರಣವಾಗಿ ಎಲ್ಲ ಬ್ಯಾಂಕ್ಗಳಿಗೆ ಸಂಡೇ ಲೀವ್, ಹಾಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಲೀವ್ ಅಲ್ವಾ. ಇದಿಲ್ಲದೆ ವಾರದಲ್ಲಿ 2 ದಿನಗಳು ಹೆಚ್ಚುವರಿ ಲೀವ್ ಈ ಒಂದು ಬ್ಯಾಂಕ್ ಉದ್ಯೋಗಿಗಳಿಗೆ ಇವೆ. ಹಾಗೆಯೇ ವಾರದಲ್ಲಿ ಕೇವಲ 5 ದಿನಗಳ ಕಾಲ ಮಾತ್ರ ಈ ಒಂದು ಬ್ಯಾಂಕ್ಗಳು ತೆರೆಯಲ್ಪಡುತ್ತವೆ. ಗ್ರಾಹಕರಿಗೋಸ್ಕರ ಈ ಒಂದು ಬ್ಯಾಂಕ್ಗಳು ಕೆಲಸ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೇನೆ. ಸೊ ಅದೇನಪ್ಪ ಅಂತ ತಿಳಿಯೋಣ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಏಪ್ರಿಲ್ನಿಂದ ಹೊಸ ನಿಯಮ ಜಾರಿಯಾಗಲಿದೆ. ಈ 2 ದಿನ ಬ್ಯಾಂಕ್ ರಜೆ ಇರಲಿವೆ. ಸೊ RBI ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಸೊ ಏಪ್ರಿಲಿಂದ ಹೊಸ ನಿಯಮ ಜಾರಿಯಾಗುತ್ತಿದೆ. ಸೊ ಈ 2 ದಿನ ಬ್ಯಾಂಕ್ ಬಂದ್ ಆಗುತ್ತೆ. ಸೊ ಗ್ರಾಹಕರಿಗೆ ರಾತ್ರಿಯೂ ವ್ಯವಹಾರ. ಸೊ ವಾರದಲ್ಲಿ 6 ದಿನ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ. ಸೊ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಮಾತ್ರ 5 ದಿನ ಕಾರ್ಯವನ್ನು ನಿರ್ವಹಿಸುತ್ತೆ ಅಲ್ವಾ. ಸೊ ಆದರೆ ಈ ನಿಯಮ ಬದಲಾಗುತ್ತಿದೆ. ಕಾರಣ, ಕೇಂದ್ರ ಸರ್ಕಾರ ಇದೀಗ ನೌಕರರ ಬೇಡಿಕೆ ಒಪ್ಪಿಕೊಂಡಿದೆ. ಸೊ ನೌಕರರು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ರು, ಹಾಗೆ ತುಂಬ ಹೋರಾಟಗಳನ್ನು ನಡೆಸಿದ್ರು, ನಮಗೆ 5 ದಿನ ಲೀವ್ ಬೇಕು. ಸೊ ಕಾರಣ ಏನಂದರೆ ನಮ್ಮ ಬ್ಯಾಂಕ್ ನೌಕರರು ಸೊ ನಮಗೆ 5 ದಿನ ವರ್ಕ್ ಮಾಡ್ತೇವೆ, ಬಾಕಿ ಇನ್ನುಳಿದ 2 ದಿನವಾದ ನಮಗೆ ಲೀವ್ ಕೊಡಿ ಅಂತ ಹೇಳಿದರು ಅಲ್ವಾ. ಸೊ ಇದರ ಪರಿಣಾಮವಾಗಿ ಈ ಒಂದು ನೌಕರರ ಬೇಡಿಕೆ ಒಪ್ಪಿಕೊಂಡಿದೆ. ಇದರ ಪರಿಣಾಮ ಬ್ಯಾಂಕ್ ನೌಕರರ ಕನಸು ನನಸಾಗುವ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಬ್ಯಾಂಕ್ ನೌಕರರು ಮುಂದಿಟ್ಟ ರಜೆ ಬೇಡಿಕೆಯನ್ನು ಒಪ್ಪಿಕೊಂಡಿದೆ. ಸೊ ಹೀಗಾಗಿ ಇನ್ನು ವಾರಕ್ಕೆ 2 ದಿನ ಬ್ಯಾಂಕ್ ನೌಕರರಿಗೆ ರಜೆ ಸಿಗಲಿದೆ. ಸೊ ಏಪ್ರಿಲ್ ತಿಂಗಳಿಂದ ವಾರಕ್ಕೆ 5 ದಿನ ಮಾತ್ರ ಬ್ಯಾಂಕ್ ತೆರೆದಿರುತ್ತೆ, ಉಳಿದ ದಿನ ಬ್ಯಾಂಕ್ ಬಂದ್ ಇರುತ್ತೆ. ಸೊ ಶನಿವಾರ ಯಾವುದೇ ವ್ಯವಹಾರ ಇರಲ್ಲ. ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಸೊ ಕಾರ್ಪೊರೇಟ್ ಕಚೇರಿಗಳ ರೀತಿಯಲ್ಲಿ ಬ್ಯಾಂಕ್ 5 ದಿನ ಕೆಲಸ, 2 ದಿನ ರಜಾ ದಿನಗಳಾಗಿರುತ್ತವೆ. ಸೊ ವೀಕ್ಷಕರೇ, ನಿಮ್ಮ ಒಂದು ಕೆಲಸ ವಹಿವಾಟುಗಳು ಏನಿವೆ ಅದನ್ನು ಈ ಒಂದು 5 ದಿನಗಳಲ್ಲಿ ಮುಗಿಸ್ಕೊಳ್ಬೇಕಾಗತ್ತೆ. ಸೊ ಶನಿವಾರ ಮತ್ತು ಭಾನುವಾರ 2 ದಿನ ರಜೆ ಬೇಕು ಅಂತ ಬ್ಯಾಂಕ್ ನೌಕರರು ಹಲವು ಬೇಡಿಕೆ ಮುಂದಿಟ್ಟಿದ್ದಾರೆ. ಸೊ ಈ ಕುರಿತು ಪ್ರತಿಭಟನೆಗಳು, ಹೋರಾಟಗಳು ನಡೆದಿವೆ. ಸೊ RBIಗೂ ಹಲವು ಮನವಿ ಸಲ್ಲಿಸಿದರು. ಸೊ ಕೊನೆಗೂ ನೌಕರರ ಬೇಡಿಕೆಯಂತೆ ವಾರಕ್ಕೆ 2 ದಿನ ರಜಾ ದಿನವಾಗಿ ಘೋಷಿಸಲು ಸರ್ಕಾರ ಮುಂದಾಗಿದೆ. ಸೊ ಏಪ್ರಿಲ್ ತಿಂಗಳಿಂದ ಹೊಸ ನಿಯಮ ಜಾರಿಯಾಗುತ್ತದೆ. ಹೀಗಾಗಿ ಗ್ರಾಹಕರು ಬ್ಯಾಂಕ್ ಕೆಲಸಕ್ಕಾಗಿ ತೆರಳುವ ಮುನ್ನ ವಾರ ಯಾವುದು ಎಂದು ಗಮನದಲ್ಲಿರಲಿ. ಎಂದಿನಂತೆ ಶನಿವಾರ ಬ್ಯಾಂಕ್ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ಳುವ ಆಲೋಚನೆ ಇದ್ದರೆ ಏಪ್ರಿಲ್ ತಿಂಗಳಿಂದ ಇದು ಸಾಧ್ಯವಾಗುವುದಿಲ್ಲ. ಸೊ ಶನಿವಾರ ಬ್ಯಾಂಕ್ ಬಂದ್ ಇರೋದ್ರಿಂದ 2 ಶಿಫ್ಟ್ನಲ್ಲಿ ಬ್ಯಾಂಕ್ ತೆರೆಯೋಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಿದೆ. ಸೊ ಅಂದರೆ ಸಂಜೆ ಮೇಲೂ ವ್ಯವಹಾರ ಸಿಗುವ ಸಾಧ್ಯತೆ ಇದೆ. ಅರ್ಥವಾಯಿತು ಅಂತ ಅಂದ್ಕೊಳ್ತೇನೆ. ಶನಿವಾರ ಬ್ಯಾಂಕ್ ಬಂದ್ ಇರೋದ್ರಿಂದ ಒಂದು 2 ಶಿಫ್ಟ್ನಲ್ಲಿ ಬ್ಯಾಂಕ್ ತೆರೆಯೋಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಿದೆ. ಸೊ ಅಂದರೆ ಸಂಜೆ ಮೇಲೂ ಕೂಡ ಈ ಒಂದು ವ್ಯವಹಾರ ಸಿಗುವ ಸಾಧ್ಯತೆ ನಿಮ್ಮೆಲ್ರಿಗೂ ಇದೆ. ಸೊ ಈ ಕುರಿತು ಚರ್ಚೆಗಳು ನಡೀತಿವೆ. ಯಾವ ರೀತಿ ಶಿಫ್ಟ್ ಅನ್ನೋ ಕುರಿತು ಒಂದು ಅಂತಿಮ ರೂಪರೇಷೆ ಇನ್ನೂ ಸಿದ್ಧಗೊಳ್ಳಬೇಕಾಗಿದೆ. ಸೊ ವಾರ ಪೂರ್ತಿ ಆಫೀಸ್ ಕೆಲಸದಲ್ಲಿ ತುಂಬ ಜನ ಬ್ಯುಸಿ ಇರ್ತಾರೆ. ಇದಕ್ಕೆ ಶನಿವಾರ ಒಂದೇ ದಿನ ಅವರಿಗೆ ವ್ಯವಹಾರ ಮಾಡೋಕ್ಕೆ ಸರಿ ಇರೋ ದಿನ. ಅದಕ್ಕೆ ಗ್ರಾಹಕರನ್ನು ಗಮನದಲ್ಲಿ ಇಟ್ಕೊಂಡು ಸಂಜೆ ಮೇಲೂ ಬ್ಯಾಂಕ್ ತೆರೆಯೋಕೆ ಯೋಚನೆ ಮಾಡ್ತಿದೆ. ವಾರಕ್ಕೆ 2 ದಿನ ರಜೆ ಸಿಗಬೇಕಂದ್ರೆ ಉಳಿದ 5 ದಿನ ಬ್ಯಾಂಕ್ ನೌಕರರು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಅದಲ್ಲದೆ 2 ಶಿಫ್ಟ್ನಲ್ಲಿ ಕೆಲಸ ಇರ್ಬೋದು. ಸೊ ಬೆಳಗ್ಗೆಯಿಂದ ಸಂಜೆ ಮತ್ತು ಮಧ್ಯಾಹ್ನದಿಂದ ರಾತ್ರಿ ಈ 2 ಶಿಫ್ಟ್ನಲ್ಲಿ ಕೆಲಸ ಮಾಡೋಕ್ಕೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಕೊಡ್ಬೋದು. ಎಲ್ಲ ಸರಿ ಇದ್ದರೆ ಏಪ್ರಿಲಿಂದ ಶನಿವಾರ ಮತ್ತು ಭಾನುವಾರ ಬ್ಯಾಂಕ್
ಯಾವುದೇ ಬ್ಯಾಂಕ್ನಲ್ಲಿ ವ್ಯವಹಾರ ಇರಲ್ಲ. ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ನಾನು ಹೇಳ್ತೇನೆ. ಸೊ ಬಿಕಾಸ್ ಶನಿವಾರ ಅಂತ ನೀವು ಒಂದು ಡೇ ಇದ್ದರೆ ನೀವು ಆ ಒಂದು ನಿಮಗೆ ಸ್ವಲ್ಪ ಬಿಡುವು ಇರುವ ದಿನ ಶನಿವಾರ ಭಾನುವಾರ ಅಲ್ವಾ. ಸೊ ಏನಾದರೂ ಸಂಡೇಸ್ ಲೀವೇ ಬಿಡಿ, ಆದರೆ ಸ್ಯಾಟರ್ಡೇ ನೀವೇನಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಏನಾದರೂ ಮಾಡಬೇಕು ಅಂದರೆ, ನೀವೊಂದು ಬ್ಯುಸಿ ಲೈಫಲ್ಲಿ ಇದ್ದರೆ ಅಥವಾ ನೀವೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಶನಿವಾರ ಸೊ ನೂನ್ ಏನಾದರೂ ಲೀವ್ ಇರುತ್ತೆ. ಸೊ ನೂನ್ ಫುಲ್ ಡೇ ಲೀವ್ ಮಾಡಿ ನೀವು ಬ್ಯಾಂಕ್ಗೆಲ್ಲ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ರೆ, ಇನ್ನು ಮುಂದೆ ಹೀಗೆ ನಡೆಯುವುದಿಲ್ಲ. ಬಿಕಾಸ್ ಈಗಾಗಲೇ ಮಾರ್ನಿಂಗ್ ಟು ಆಫ್ಟರ್ನೂನ್ ಆ್ಯಂಡ್ ಆಫ್ಟರ್ನೂನ್ ಟು ಈವ್ನಿಂಗ್ ಶಿಫ್ಟ್ ಮಾಡಿಕೊಂಡು ಶನಿವಾರ ಮತ್ತು ಭಾನುವಾರ ಬ್ಯಾಂಕ್ ಉದ್ಯೋಗಿಗಳಿಗೆ ಲೀವ್ ನೀಡುವ ಒಂದು ಆಲೋಚನೆಯನ್ನು ಸರ್ಕಾರ ಮುಂದಿಟ್ಟಿದೆ. ಹಾಗಿದ್ರೆ ಈ ಒಂದು ಸರ್ಕಾರಿ ಬ್ಯಾಂಕ್ ಉದ್ಯೋಗಿಗಳ ಒಂದು ಬೇಡಿಕೆಯನ್ನು ಅವರು ಒಂದು ಬೇಡಿಕೆಯನ್ನು ಸ್ವೀಕರಿಸಿ 2 ದಿನಗಳ ಕಾಲ ಲೀವ್ ನೀಡುವ ಎಲ್ಲ ಒಂದು ಸೂಚನೆ ಕಂಡುಬರ್ತದೆ ವೀಕ್ಷಕರೇ. ಹಾಗಿದ್ರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಕೆಲಸವನ್ನು ಮಂಡೆಯಿಂದ ಶುಕ್ರವಾರದ ಒಳಗೆ ಮುಗಿಸ್ಕೊಳ್ಳಿ. ಹಾಗಿದ್ರೆ ಹಂಗೆ ಅಂತ ಒಂದು ದಿನವಿದ್ದರೆ ನೀವು ಈ ಒಂದು ಸ್ಯಾಟರ್ಡೆ ಸಂಡೇಗೆ ಇಟ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ನ್ಯೂಸ್ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಹೈಲಿ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಏಪ್ರಿಲಿಂದ ಹೊಸ ನಿಯಮ ಜಾರಿಯಾಗಲಿದೆ. ಅದೇನೆಂದರೆ ಈ 2 ದಿನಗಳು ಅಂದರೆ ಸ್ಯಾಟರ್ಡೆ ಆ್ಯಂಡ್ ಸಂಡೇಸ್ ಬ್ಯಾಂಕ್ ಲೀವ್ ಇರುತ್ತೆ. ಓಕೆನಾ. ಸೊ ವೀಕ್ಷಕರೇ, ಈ ಒಂದು ನಿಯಮವೇನಿದೆ ಇದು ಏಪ್ರಿಲಿಂದ ಜಾರಿ ಆಗುತ್ತೆ ಅಂತ ಬಹುಶಃ ನಾನು ಅಂದ್ಕೊಂಡಿದ್ದೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.